ಇವತ್ತು ಇಡೀ ದಿನ ನೀವು ರಾಧಿಕಾ ಮುಂದೆ ಆಶ್ರಮದಲ್ಲೇ ಇರಬೇಕು. ನೀವು ಅಲ್ಲಿರುವಾಗಲೇ ಚಂದ್ರಚೂಡ ಸತ್ತು ಹೋದ ಅನ್ನೋ ಸುದ್ದಿ ಬರಬೇಕು. ಆಗ ನಿಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಏನಂತೀರಿ? ಗುಡ್ ಅಜಯ್, ಒಳ್ಳೆ ಪ್ಲಾನೇ ಮಾಡಿದ್ಯಾ. ಸರಿ ಸರ್, ನಾನು ಹೊರಡ್ತೀನಿ. ಒಂದು ನಿಮಿಷ ಅಜಯ್, ಅವನನ್ನ ಕೊಂದು ಹಾಕಿರೋದನ್ನೋ ಸಣ್ಣ ಅನುಮಾನ ಕೂಡ ಯಾರಿಗೂ ಬರಬಾರ್ದು. ಯಾರೇ ಬಂದು ನೋಡಿದ್ರು ಅದು ಆಕ್ಸಿಡೆಂಟಲ್ ಆಗಿರೋದು ಅಂತ ಪಕ್ಕಾ ಆಗಬೇಕು. ಆ ರೀತಿ ಕೆಲಸ ನೀನು ಮಾಡಬೇಕು. ಅದನ್ನು ಹೇಗೆ ಯಾವ ರೀತಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ಓಕೆ ಸರ್. ರಾಧಿಕಾ, ಒಂದು ಮುಖ್ಯವಾದ ಕೆಲಸ ಇದೆಯಮ್ಮ, ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಚಿಕ್ಕಜ್ಮಾನ್ರೆ, ಯಾವ ಕಡೆ ಹೊರಟ್ರಿ? ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಮುಖ್ಯವಾದ ಕೆಲಸ ಇದೆ, ಹೋಗ್ಬಿಟ್ಟು ಬಂದು ಹೇಳ್ತೀನಿ. ಬೇಡ, ಇವತ್ತು ನೀವು ಎಲ್ಗೂ ಹೋಗೋದು ಬೇಡ. ಯಾಕಮ್ಮ? ಅದು ಬೆಳಿಗ್ಗೆಯಿಂದ ಬರೀ ಅಪಶಕನಗಳೇ ಆಗ್ತದೆ ಮನೆಯಲ್ಲಿ. ಅದಕ್ಕೆಲ್ಲ ಯಾಕಮ್ಮ ತಲೆ ಕೆಡ್ಸ್ಕೊಳಕ್ ಹೋಗ್ತೀಯಾ? ಕೆಲವು ಅನಿಷ್ಟಗಳು ನಮ್ಮ ಮನೆ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಪ್ರಯತ್ನ ಮಾಡ್ತಿದೆ. ಆ ಸಮಸ್ಯೆನೆಲ್ಲ ಸ್ವಲ್ಪ ಪರಿಹಾರ ಮಾಡಬೇಕಾಗಿದೆ. ನೋಡಿ, ಇವತ್ತು ಹೋಗೋದು ಬೇಡ. ನನ್ನ ಮಾತು ಕೇಳಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ರಾಧಿಕಾ, ನನ್ನನ್ನು ತಡಿಬೇಡಮ್ಮ. ನೀವು ಆಶ್ರಮಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಆ ಶಾಂತನು ಹಾಳಾಗಿ ಹೋಗ್ಲಿ. ಹೇಗಿದ್ರು ಅಮ್ಮನ ಹತ್ರ ಅವ್ರ ಮಗಳನ್ನ ಹುಡುಕೊಡ್ತೀನಿ ಅಂತ ಹೇಳಿದಾನಲ್ವಾ? ನಾವು ಕಾಯೋಣ. ಅವನ ತಂಟೆಗೆ ಹೋಗೋದು ಬೇಡ. ನಾನು ಯಾಕಮ್ಮ ಅವನ ತಂಟೆಗೆ ಹೋಗ್ಲಿ? ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅಷ್ಟೇ. ದೇಸಾಯಿ ಕುಟುಂಬ ಯಾರಪ್ಪನ ಆಸ್ತಿನೂ ಅಲ್ಲ ಅಂತ ಸಾಬೀತು ಮಾಡಬೇಕಾಗಿದೆ ನಾನು. ನೀನ್ ಯಾಕಮ್ಮ ಇಷ್ಟೊಂದು ಭಯ ಪಡ್ತಾ ಇದ್ಯಾ? ಅವನೇನು ಹುಲಿನ ಸಿಂಹನ? ಕೈ ಕಾಲು ಸ್ವಾಧೀನ ಇಲ್ಲದೆ ಟ್ರೀಟ್ಮೆಂಟ್ಗೋಸ್ಕರ ನಮ್ಮ ಆಶ್ರಮಕ್ಕೆ ಬಂದು ಬಿದ್ದವನವನು. ಮನೆ ಮಗಳನ್ನ ಕಳ್ಕೊಂಡಿರೋರು ನಾವು. ಈಗ ಅವನು ಯಾರು ಹುಡ್ಕೊಡ್ತೀನಿ ಅಂತ ಬಂದಿರೋನು? ಅವನಿಗೂ ನಮ್ಮ ಮನೆಗೂ ಏನ್ ಸಂಬಂಧ? ಅವನ ಉದ್ದೇಶ ಒಳ್ಳೇದು ಅಂತ ಹೇಗೆ ಹೇಳ್ತೀಯ? ಅದಕ್ಕೆ ನನ್ನ ಹೆಂಡ್ತಿನ ಇಡೀ ಆಶ್ರಮದವ್ರಿಗೆ ಯಾಮಾರಿಸ್ದಂಗೆ ನನ್ನನ್ನು ಯಾಮಾರ್ಸಕ್ಕಾಗಲ್ಲ. ಅವನಿಗೆ ಇವತ್ತು ಸರಿಯಾದ ಪಾಠ ಕಲಿಸ್ತೀನಿ. ಬೇಗ ಬರ್ತೀನಿ. ಚಿಕ್ಕಜ್ಮಾನ್ರೆ, ಹೇಳು ಅಜಯ್. ಸರ್, ಆ ನತದೃಷ್ಟ ಈಗ ತಾನೇ ಮನೆಯಿಂದ ಹೊರಟಿದ್ದಾನೆ ಸರ್. ಪಕ್ಕನಾ? ಪಕ್ಕ ಸರ್, ಬೈಕಲ್ಲಿ ಹೊರಟಿದ್ದಾನೆ ಸರ್. ನನ್ನ ಪ್ರಕಾರ ಅವನು ನಿಮ್ಮನ್ನು ನೋಡೋಕ್ಕೆ ಬರ್ತಿರ್ಬೋದು. ಬಂದು ನಿಮ್ಮ ಹತ್ರ ಮಾತಾಡ್ಬೋದು ಸರ್. ಬರಲಿ ಬಿಡು.
ನಾನೇನು ಹೆದರ್ಕೊಳ್ಳಲ್ಲ. ಅವನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟು ಕಳಿಸ್ತೀನಿ. ಸರಿ ಸರ್, ನಾವು ಏನು ಅಂದ್ಕೊಂಡಿದ್ದೀವೋ ಆ ಪ್ಲಾನ್ ಪ್ರಕಾರನೇ ಎಲ್ಲವೂ ನಡಿಬೇಕು ಸರ್. ಸ್ವಲ್ಪನೂ ಮಿಸ್ ಆಗಬಾರ್ದು. ಏನು ತೊಂದರೆ ಇಲ್ಲ, ಯಾವುದೇ ರೀತಿ ಸಮಸ್ಯೆ ಆಗದ ಥರ ನೋಡ್ಕೋತೀನಿ. ಸರಿ ಸರ್. ಶಾಂತನವರೇ, ಇವತ್ತು ನಿಮ್ಮ ಕಾಲಿಗೆ ವಿಶೇಷವಾದ ಔಷಧಿ ಹಚ್ಚಬೇಕು, ಬನ್ನಿ. ಇವತ್ತಾ? ಹೌದು. ಇವತ್ತು ಬೇಡ, ನಾಳೆ ಹಚ್ಚಿ. ಇಲ್ಲ, ಗುರುಜಿಯವರು ಇವತ್ತೇ ಹಚ್ಚಬೇಕಂತ ಹೇಳಿದ್ದಾರೆ. ಗುರುಜಿ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಇಲ್ಲ ಶಾಂತನವರೇ, ಗುರುಜಿಯವರು ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇವತ್ತೇ ಹಚ್ಚಬೇಕಂತ. ಬನ್ನಿ. ರಾಧಿಕಾ, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಒಂಥರ ಇದೆಯಲ್ಲ, ಏನಾಗಿದೆ ನಿನಗೆ? ನಿನ್ನೆ ಕೇಳ್ತಾ ಇರೋದು, ಯಾಕೆ ಭಯದಲ್ಲಿದೆಯಾ? ಅಮ್ಮ, ಬೆಳಿಗ್ಗೆಯಿಂದ ಯಾಕೋ ನನ್ನ ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಿದೆ. ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಅನಿಸ್ತಿದೆ ನನಗೆ. ರಾಧಿಕಾ, ಹಾಗೆಲ್ಲ ಏನೂ ಆಗೋದಿಲ್ಲ. ಈ ಮನೆಗೆ ಒಳ್ಳೆ ಸುದ್ದಿನೇ ಬರುತ್ತೆ, ನೋಡ್ತಾ ಇರು. ಶಾಂತನು ಇಂದ ಈ ಮನೆಗೆ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಅವನು ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿದ್ದಾನೆ. ಆ ನಂಬಿಕೆ ನನಗಿದೆ. ನೀನು ಅಷ್ಟೇ, ಈಗೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ಬಾ. ಹ್ಞೂ. ಎಲ್ಲೋ ಏನೋ ತಾಳ ತಪ್ಪಿದೆ. ಅಕ್ಕ ಇಷ್ಟೊಂದು ಕಾನ್ಫಿಡೆನ್ಸಲ್ಲಿರೋದು ನೋಡಿದ್ರೆ ಶಾಂತನು ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾನೆ. ಸುಮ್ಮನೆ ಇರು, ಏನೇನೋ ಹೇಳ್ಬೇಡ. ಅವನ್ಯಾಕೆ ನಮ್ಮ ಹತ್ರ ಸುಳ್ಳು ಹೇಳ್ತಾನೆ? ಅಕ್ಕ, ನಾನು ನಿಜನೇ ಹೇಳ್ತಿದ್ದೀನಿ. ನಾನಂತವನು ನಂಬಲ್ಲ, ನೀನು ನಂಬಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಂಬ್ತಿದ್ದೀನಿ ಅಷ್ಟೇ. ನಮಗಿಂತ ದೊಡ್ಡ ಕ್ರಿಮಿನಲ್ ಮೈಂಡೆಡ್ ಅವನು. ನಾವು ಹುಷಾರಾಗಿರಬೇಕು. ನಿತಿನ್, ಗುರುಜಿ, ಸ್ವಲ್ಪ ಇರು, ಕೊಡು ಇದು. ಏನು ಮಾಡ್ತಾ ಇದ್ದೀಯಾ? ನಾನು ಹೇಳಿದ್ದು ಈ ತೈಲ ಅಲ್ಲ, ಶಾಂತನಿಗೋಸ್ಕರ ಬೇರೆ ತೈಲ ಮಾಡಿಟ್ಟಿದೆಯಲ್ಲ, ಅದನ್ನು ತೊಗೊಂಡು ಬರಲಿಲ್ವಾ? ನಾನು ಇದೆ ಅಂತ ಅಂದ್ಕೊಂಡೆ ಗುರುಜಿ. ಕೃಷ್ಣ ಕೃಷ್ಣ, ಏನಪ್ಪ ಇದು? ಇಷ್ಟು ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ಹೇಗೆ? ಹೋಗು, ಅಲ್ಲಿ ಕೋಣೆನಲ್ಲಿ ಬೀರುನಲ್ಲಿ ಇಟ್ಟಿದ್ದೀನಿ, ಅದನ್ನು ತೊಗೊಂಡು ಬಂದು ಹಚ್ಚು. ಸರಿ ಗುರುಜಿ. ಶಾಂತನು, ಹುಡುಗ ತೈಲ ತೊಗೊಂಡು ಬರ್ತಾನೆ, ಹುಷಾರಾಗಿರು. ಸರಿ ಗುರುಜಿ. ಮೊಬೈಲ್ ಎಲ್ಲಿ ಬಿಟ್ಟೆ ನಾನು?
ಮಧುಮಿತಾ ನಮ್ಮಿಂದ ಚಿಕ್ಕ ವಯಸ್ಸಲ್ಲೇ ದೂರ ಆದವಳು. ಆದ್ರೆ ಈ ಫೋಟೋ ನಮ್ಮಿಂದ ದೂರ ಆದ್ಮೇಲೆ ತೆಗ್ದಿರೋದು. ಈ ಫೋಟೋ ಇವನ ಹತ್ರ ಹೇಗೆ ಬಂತು? ಅಂದ್ರೆ ನಮ್ಮ ಮಧುಮಿತಾ ಬದುಕಿದ್ದಾಳೆ. ಶಾಂತನು ಈ ವಿಚಾರನ ಅದಕ್ಕೆ ಹೇಳಿದ್ದಾನೆ. ಅದಕ್ಕೆ ಯಾವಾಗಲೂ ಅದಕ್ಕೆ ಅವನ ಪರ ವಹಿಸ್ಕೊಂಡು ಮಾತಾಡೋದು. ಮಧುಮಿತಾ ಶಾಂತನು ಹತ್ರ ಇದ್ದಾಳ. ಯಾಕೆ ಅವನು ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾನೆ? ಎಲ್ಲ ವಿಚಾರನೂ ಅವನ ಹತ್ರನೇ ಬಾಯಿ ಬಿಡಿಸ್ತೇನೆ. ಶಾಂತನು ಅಮ್ಮ ಕಾಲ್ ಮಾಡ್ತಿದ್ದಾರೆ. ಯಾರಿರ್ಬೋದು? ಶಾಂತನು, ನಾನು ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡಬೇಕು. ಎಲ್ಲಿ ಸಿಗ್ತೀಯಾ? ಹಲೋ ಹಲೋ ಶಾಂತನು, ಕೇಳಿಸ್ತಿದ್ಯಾ? ಶಾರದಕ್ಕ, ನೀನು ಶಾಂತನು ತಾಯಿನಾ? ರಾಧಿಕಾ, ಬಾ ಹೋಗೋಣ. ಅಮ್ಮ, ನಾನು ಆಶ್ರಮಕ್ಕೆ ಹೋಗಿ ಬರ್ತೀನಿ. ಇದೇನು ರಾಧಿಕಾ, ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಒಪ್ಕೊಂಡೆ. ಈಗ ನೋಡಿದ್ರೆ ಆಶ್ರಮಕ್ಕೆ. ಅಮ್ಮ, ಯಾಕೋ ಮನ್ಸು ಸರಿ ಇಲ್ಲ. ನನಗೆ ಆಶ್ರಮಕ್ಕೆ ಹೋಗಬೇಕು ಅಂತ ಅನಿಸ್ತಿದೆ. ಹೋಗಿ ಬರ್ತೀನಿ. ಒಂದು ನಿಮಿಷ ರಾಧಿಕಾ, ನೋಡು, ಏನು ವಿಷಯ ಅಂತ ನಮ್ಮ ಹತ್ರನಾದರೂ ಹೇಳು. ನೀನು ಭಯಪಟ್ಟು ನಮ್ಮನ್ನು ಯಾಕೆ ಭಯಪಡಿಸ್ತೀಯ ರಾಧಿಕಾ? ನೋಡಿದ್ರಕ್ಕ, ನಿಮ್ಮ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡದೆ ಹೆಂಗೆ ಹೋಗ್ತಿದ್ದಾಳಂತ. ಚಕೋರಿ ಇಷ್ಟೊಂದು ಆತಂಕ ಪಡ್ತಿದ್ದಾಳೆ ಅಂದರೆ ಏನೋ ವಿಷಯ ಇರಬೇಕು. ಹೋಗ್ಲಿ ಬಿಡು, ಅವಳು ಹೋಗಿ ಬರಲಿ. ನಾನು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ.
ಈಗ ನನಗೆ ಅನುಮಾನ ಶುರು ಆಗ್ತಿದೆ. ಏನೋ ಮುಖ್ಯವಾದ ವಿಚಾರ ಇದೆ, ಆದರೆ ಅದು ನಮಗೆ ಗೊತ್ತಾಗ್ತಿಲ್ಲ ಅಷ್ಟೆ. ಈ ರಾಧಿಕಾ ಮನೆಯವರಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾಳೆ. ಎಂಥದ್ದು ಇಲ್ಲ, ಸುಮ್ಮನೆ ಇರೋ. ಅಕ್ಕನ ಹತ್ರ ಒಳ್ಳೆಯವಳು ಅನ್ಸ್ಕೊಳ್ಳೋದಕ್ಕೋಸ್ಕರ ಆಡ್ತಿರೋ ನಾಟಕದಲ್ಲಿ ಇದು ಕೂಡ ಒಂದು. ಅಕ್ಕ, ನೋ ವೇ, ಏನೋ ಇದೆ. ಆಗ್ಲಿಂದ ಕೇಳ್ತಾ ಇದ್ದೀನಿ, ನಿನಗೂ ಶಾರದಕ್ಕಂಗೂ ಏನ್ ಸಂಬಂಧ? ಮೊಬೈಲ್ನಲ್ಲಿ ಅಮ್ಮ ಅಂತ ಹಾಕೊಂಡಿದ್ಯಾ, ಏನದು? ಹೇಳು ಚಂದ್ರು! ಏಯ್! ಹೇಳು, ನಿನಗೂ ಶಾರದಕ್ಕಂಗೂ ಏನ್ ಸಂಬಂಧ ಹೇಳು? ನಿಮ್ಮ ಶಾರದಕ್ಕ ನನಗೆ ಅಮ್ಮ ಆಗ್ಬೇಕು. ನನಗೆ ಜನ್ಮ ಕೊಟ್ಟ ತಾಯಿ, ನಾನು ಶಾರದಾ ಮಗ ಶಾಂತನು. ಏನ್ ಅನ್ಕೊಂಡಿದ್ದೀರಿ ನೀವು? ನಾನು ಅಮ್ಮ ಬಂದು ದೇಸಾಯಿ ಕುಟುಂಬನ ಹಾಳು ಮಾಡ್ತಾ ಇದ್ದೀವಿ ಅಂತ ಅಲ್ವಾ? ನಮ್ಮ ಉದ್ದೇಶನೇ ಬೇರೆ. ಅಮ್ಮ ಬೆಟ್ಟೆಗೌಡನ ಮನೆಗೆ ಸೇರ್ಕೊಂಡಿದ್ದು ಕೂಡ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ. ಇಷ್ಟು ವರ್ಷ ದೇಸಾಯಿ ಕುಟುಂಬನ ಕಾಡ್ದವನ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಅಮ್ಮ ಈ ನಿರ್ಧಾರ ತಗೊಂಡೆ. ನೀನ್ ಹೇಳ್ತಾ ಇರೋದು ನಿಜನಾ? ನಿಜವಾಗ್ಲೂ ನೀನು ಶಾರದಕ್ಕನ ಮಗನ? ನೋಡು, ನಾನು ಯಾರ ಮಾತು ನಂಬೋ ಪರಿಸ್ಥಿತಿನಲ್ಲಿಲ್ಲ. ಶಾರದಕ್ಕ ನಿಜವಾಗ್ಲೂ ನಮ್ಮ ಸಹಾಯಕ್ಕೆ ಅಂತ ಬಂದಿದ್ದಾಳ? ನಿಮಗೆ ಅನುಮಾನ ಬಂದಿರೋದು ಸಹಜನೇ ಬಿಡಿ. ಇಷ್ಟು ವರ್ಷ ದೂರ ಇದ್ದ ಶಾರದಕ್ಕ ದಿಢೀರಂತ ಮನೆಗೆ ಬಂದು ಈಗ ಬೇರೆ ಮನೆಗೆ ಹೋಗಿ ಸೇರ್ಕೊಂಡಿದ್ದಾರೆ ಅಂದ್ರೆ ನಂಬೋದು ಕಷ್ಟನೇ. ಸೌಪರ್ಣಿಕಾ ಅಮ್ಮನವ್ರನ್ನ ಭೇಟಿ ಮಾಡಿ ಆಶ್ರಮಕ್ಕೆ ಹೋಗಿ ಸೇರ್ಕೊ ಅಂತ ಹೇಳಿದ್ದೆ ನಮ್ಮಮ್ಮ. ಮತ್ತೆ ಈ ಫೋಟೋ ಎಲ್ಲಿದ್ದ ಬಂತು? ಇದು ನಮ್ಮ ಅಣ್ಣನ ಮಗಳು ಮಧುಮಿತಾದು. ಈ ಫೋಟೋ ನಮ್ಮ ಜೊತೆ ಇದ್ದಾಗ ತೆಗ್ದಿದ್ದಲ್ಲ. ನಮ್ಮ ಅಣ್ಣನ ಮಗಳು ಮಧುಮಿತಾ ಈಗ ಬದುಕಿದ್ದಾಳೆ. ಈ ಫೋಟೋ ನಿಮಗೆ ತಲುಪೋ ಹಾಗೆ ಮಾಡಿದ್ ಕೂಡ ನಾನೇ. ಅಮ್ಮನೇ ಮಧುಮಿತಾನ ಹುಡುಕಿರೋದು. ಶಾಂತನು, ಏನ್ ಹೇಳ್ತಿದ್ಯಾ ನೀನು? ಮಧುಮಿತಾ ಬದುಕಿದ್ದಾಳ? ನಾವು ಹುಡುಕ್ತಾರ ಜಾಗನೇ ಇಲ್ಲ. ಮಧುಮಿತಾನ್ ಕರ್ಕೊಂಡ್ಬಂದು
ಅದಕ್ಕೆ ಮುಂದೆ ನಿಲ್ಲಿಸ್ಬೇಕು, ಅವ್ರ ಕಾಲು ಬಿದ್ದು ಕ್ಷಮೆ ಕೇಳಬೇಕು ಅನ್ಕೊಂಡಿದ್ದೆ. ನಿಮ್ಮ ಆಸೆ ಈಡೇರುತ್ತೆ. ನಿಮ್ಮ ಅಣ್ಣನ ಮಗಳು ನಿಮ್ಮ ಮನೆಯಲ್ಲೇ ಇದ್ದಾಳೆ. ಶಾಂತನು, ಮಧುಮಿತಾ ಎಲ್ಲಿ? ನಮ್ಮ ಮುಂದೆನೇ ಇದ್ದಾಳೆ ಅಂದ್ರೆ ಎಲ್ಲಿದ್ದಾಳೆ? ಯಾರು? ನೋಡು ನೋಡು, ನಿನಗಿಂತ ದೊಡ್ಡವನಾದ್ರೂ ಪರವಾಗಿಲ್ಲ, ನೀನು ಕೈ ಮುಗಿದು ಕೇಳ್ಕೊತೀನಿ. ಮಧುಮಿತಾ ಎಲ್ಲಿ? ಮಧುಮಿತಾ ಎಲ್ಲಿ? ಮಧುಮಿತಾ ಬೇರೆ ಯಾರೂ ಅಲ್ಲ, ನಿಮ್ಮ ಮನೇಲಿರೋ ರಾಧಿಕಾನೇ.